ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಬನ್ಸಿ ರವೆ ಉತ್ತರ ಕರ್ನಾಟಕದ ಫೇಮಸ್ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದನ್ನು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಉಳ್ಳಾಗಡ್ಡಿ, ಟಮಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವು ಇಷ್ಟು ರೆಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಈಗ ರವಾನ ಹುರ್ಕೋಬೇಕ್ರಿ. ಅದರ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಬಟ್ಲಲ್ಲಿಂತ ಒಂದು ಬಟ್ಟಲು ರವೆ ತೊಗೊಂಡು ನೋಡ್ರಿ. ಅದು ಹಾಕೋತೀನಿ ನೋಡ್ರಿ. ಈಗ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಬೇಕ್ರಿ. ಈ ಥರ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಬನ್ಸಿ ರವೆ ಉಪ್ಪಿಟ್ರಿ ಇದು. ಇದ್ರನ್ನಂತೂ ಮಾಡ್ತಾರ್ರಿ. ಮನ್ಯಾಗ ಗೋಧಿ ಇರ್ತಾವಲ್ರಿ, ಗೋಧಿನ ಒಡೆದು ಅದ್ರಲಿಂತ ಮಾಡ್ತಾರ್ರಿ. ಅದನ್ನು ಮಸ್ತಿನಾಗ ಆಗ್ತದ್ರಿ. ಸಜ್ಜಕನೂ ಮಾಡ್ತಾರ್ರಿ, ಅದನ್ನು ಮಸ್ತಿನಾಗ ಆಗ್ತದ್ರಿ. ಹಂಗೆ ಹುರ್ಕೋಬೇಕ್ರಿ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ, ಕಲರ್ ಚೇಂಜ್ ಆಗ್ಯದ ನೋಡ್ರಿ. ಈಗ ಈ ಥರ ಆಗ್ಬೇಕ್ರಿ ಕಲರ್. ಆದಮೇಲೆ ಇದು ಇಟ್ಟು ಈಗ ಬಗಾರ್ ಹೊಡಿಬೇಕು ನೋಡ್ರಿ. ಎಣ್ಣೆ ಹಾಕ್ಕೊಂಡೀನಿ ರೀ. ಜೀರಿಗೆ, ಸಾಸಿವೆ, ಕಡ್ಲಿಬೇಳೆ ರೀ. ಕಡ್ಲಿಬೇಳೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಒಂದು ಸ್ವಲ್ಪ ಚಟಪಟ ಅಂತವ್ರಿ. ಆವಾಗ ಶೇಂಗಾ ರೀ, ಹುರಿದಿಟ್ಟು ಶೇಂಗಾ, ಹಸಿ ಶೇಂಗಾನೂ ಹಾಕೋಬೋದು ರೀ. ನಾನು ಹುರಿದು ಹಾಕೊಲತ್ತೀನಿ ನೋಡ್ರಿ. ನೋಡ್ರಿ, ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಚೆಂದ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈಗ ಇಲ್ಲಿ ನೋಡ್ರಿ, ಕರಿಬೇವು ಹಾಕೋತೀನಿ ನೋಡ್ರಿ. ಕರಿಬೇವು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ, ಆಮೇಲೆ ಪುದೀನ ಹಾಕೋತೀನಿ ನೋಡ್ರಿ. ಪುದೀನ ಹಾಕೋಬೇಕ್ರಿ. ಉಪ್ಪಿಟ್ದಾಗ ಪುದೀನ ಹಾಕೋತಾಳಲ್ಲ ಅಂತ ಅಂತೀರೇನೋ, ಆದರೆ ಪುದೀನ ಹಾಕೊಂಡ್ರೆ ಮಸ್ತಿನಾಗ ಆಗ್ತದ್ರಿ. ನೀವು ಹಾಕಿ ಮಾಡಿ ನೋಡ್ರಿ ಹೆಂಗತ್ತವ ಅಂಥೇಳಿ. ಮಸ್ತಿನ ಟೇಸ್ಟ್ ಕೊಡ್ತದ್ರಿ. ಫ್ಲೇವರ್ನು ಮಸ್ತಿನಾಗ ಬರ್ತದ್ರಿ. ಈಗ ಒಂದು ಕಟ್ ಮಾಡಿಟ್ಟಿದ್ರಿ ಉಳ್ಳಾಗಡ್ಡಿ. ದಪ್ಪಿದ್ರೆ ಒಂದು ರೀ, ಇಲ್ದ್ರೆ ಎರಡು ಸಣ್ಣ ಸಣ್ಣ ಇದ್ವಿ ಅಂದರೆ ಎರಡು ಕಟ್ ಮಾಡಿರಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ರೀ, ಒಂದು 5-6 ಮೆಣಸಿನ್ಕಾಯಿ ರೀ. ಅವು ಹಾಕ್ಕೊಂಡು ಚೆಂದ ಜರ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡಿ ಇಲ್ಲಿ ನೋಡಿ, ಜರ ಕಲರ್ ಚೇಂಜ್ ಆದವು ನೋಡ್ರಿ. ಈಗ ಒಂದು ಟಮಾಟ ರೀ, ಟಮಾಟ ಹಣ್ಣು ಕಟ್ ಮಾಡಿ ಇಟ್ಟಿದ್ರಿ ಒಂದು, ಅದು ಹಾಕೋಲತ್ತೀನಿ ನೋಡ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಉಪ್ಪು, ಅರಿಶಿಣ, ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕ್ರಿ. ಟೊಮೊಟೊ ಸ್ವಲ್ಪ ಸ್ಮೂತ್ ಆಗತನ ಮುಚ್ಚಿ ಬಿಡ್ತೀನಿ ನೋಡ್ರಿ. ಈಗ ಮುಚ್ಚಿಟ್ಟಿದ್ರಿ, 1-2 ನಿಮಿಷ ಬಿಟ್ಟು ತೆರೆದು ನೋಡ್ಲತ್ತೀನಿ ನೋಡ್ರಿ. ಈಗ ಟೊಮೊಟೊ ಎಲ್ಲ ಸ್ಮೂತ್ ಆಗ್ಯಾವ್ರಿ. ನೋಡ್ರಿ, ಈ ಥರ ಆಗ್ಬೇಕ್ರಿ. ಈ ಥರ ಆದಮೇಲೆ ಈಗ ನೀರು ಹಾಕ್ಕೋತೀನಿ ನೋಡ್ರಿ. ನೀರು ನಾ ಯಾವ ಬಟ್ಲಿಂದ ರವೆ ತೊಗೊಂಡಿದ್ದಲ್ರಿ, ಅದರಲಿಂತೆ ಒಂದು ರವಕ್ಕೆ 2 ನೀರು ಹಾಕ್ಕೋಬೇಕ್ರಿ. 2 ಬಟ್ಟಲು ನೀರು ಹಾಕ್ಕೋತೀನಿ ನೋಡ್ರಿ.
ಇಲ್ಲಿ ನೋಡಿರಿ ಈಗ ನೀರು ಹಾಕ್ಕೊಂಡು ಈಗ ಮುಚ್ಚಿಬಿಡ್ತೀನಿ ರೀ ಕುದಿ ಬರೋ ಸಲುವಾಗಿ. ಒಂದು 5 ನಿಮಿಷ ಬಿಟ್ಟು ನೋಡಿರಿ ಈಗ ಚಂದ ಕುದಿಲತ್ತದ ನೋಡಿರಿ. ಇಲ್ಲಿ ನೋಡಿರಿ ಈ ಥರ ಕುದಿಯುವಾಗ ಹುರಿದು ಇಟ್ಟಿದ್ದಲ್ರಿ ರವೆ ಹಾಕ್ಕೊತೀನಿ ನೋಡಿರಿ ಇದ್ರ. ಹಿಂಗೆ ಹಾಕ್ಲತ್ತಾಳ ಗಂಟು ಆಗ್ತದೆ ಅಂತೀರಿ ನೋಡ್ರಿ, ಆದರೆ ಇದು ಏನು ಗಂಟು ಏನಾಗಲ್ರಿ ಇದು. ಇಲ್ಲಿ ನೋಡಿರಿ ಆ ಚಿರೋಟಿ ರವೆ ಆದ್ರೆ ಗಂಟು ಆಗ್ತದೆ ರೀ, ಇದು ಏನಾಗಲ್ರಿ. ಆದ್ರೆ ಚಂದ ಹುರಿದು ಇಟ್ಕೋಬೇಕು ರೀ, ಎಣ್ಣೆ ಹಚ್ಚಿ. ಎಷ್ಟು ಚಂದ ಹುರಿತೀರಿ ಅಷ್ಟು ಉದುರು ಆಗ್ತದೆ ರೀ ಉಪ್ಪಿಟ್ಟು. ಕುದಿಲತ್ತದ ನೋಡ್ರಿ ಈ ಥರ ಆಗ್ಯದ ನೋಡ್ರಿ ಈಗ. ಇಲ್ಲಿ ನೋಡಿರಿ ಇನ್ನು ಸ್ವಲ್ಪ ನೀರಾವ್ರಿ, ಇನ್ನೊಂದು 2 ನಿಮಿಷ ಮುಚ್ಚಿಬಿಡ್ತೀನಿ ರೀ. ಆಯ್ತು ನೋಡಿರಿ, ರೆಡಿ ಬನ್ಸಿ ರವೆ ಉಪ್ಪಿಟ್ಟು. ಈ ಥರ ನೀವು ಮಾಡಿರಿ, ನೋಡಿರಿ ಟೇಸ್ಟ್ ನೋಡಿರಿ ಹೆಂಗಾಗ್ಯದಂತ ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೀವು ಈ ಥರ ಉದುರು ಉಪ್ಪಿಟ್ಟು ಮಾಡಿ ಟೇಸ್ಟ್ ಮಾಡಿರಿ. ಇಲ್ಲಿ ನೋಡಿರಿ ಎಷ್ಟು ಮಸ್ತನಾಗಿ ಕಾಣತ್ತದ ನೋಡಿರಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ಎಷ್ಟು ಉದುರಾಗ್ಯದ ನೋಡಿರಿ, ಸ್ಮೂತಾಗಿ ಬಂದದ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.